ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೇ ತಿಂಗಳು ವಿಶೇಷವಾಗಿರುವಂತಹ ಸಮಯ ಮೇ 21, 22, 23, 24, 25 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೆ ಖಂಡಿತವಾಗಿ ತಿಳಿದುಕೊಂಡರೆ ಆಶ್ಚರ್ಯ ಪಡ್ತೀರಾ. ಈ ರಾಶಿ ಚಕ್ರದವರ ಜೀವನ ಅದ್ಭುತ ಮತ್ತು ಅದೃಷ್ಟದಿಂದ ತುಂಬಿರುತ್ತದೆ. ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ವಿಶೇಷವಾಗಿ ಲಾಭವನ್ನು ಪಡೆದುಕೊಳ್ತಕ್ಕಂಥ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡ್ಕೊಳ್ತೀರಾ. ಮಿಥುನ ರಾಶಿಯವರೇ, ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಈಗ ಅದ್ಭುತವಾದ ಸಮಯ ಶುರುವಾಗ್ತಾ ಇದೆ. ನಿಮಗೆ ಜಾಕ್ಪಾಟ್ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಒಂದು ಮೇ 25ರಿಂದ ಅದ್ಭುತವಾದ ಸಮಯ. ಅದರಲ್ಲೂ ಕೂಡ ಈ ಒಂದು ಸಮಯ ವಿಶೇಷವಾಗಿ ಗುರುಪುಷ್ಯ ಯೋಗ ಬಂದಿರೋದ್ರಿಂದ ನಿಮ್ಮ ಜೀವನ ಬದುಕು ಬಂಗಾರವಾಗುತ್ತದೆ. 22, 23, 24, 25 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೆ ಖಂಡಿತವಾಗಿ ಸಮಯ ವಿಶೇಷವಾಗಿದೆ. ಏಕೆಂದರೆ ಅಧಿಕ ಮಾಸ ಶುರುವಾಗಿರೋದ್ರಿಂದ ಮಿಥುನ ರಾಶಿಯವರ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವಂತಹ ಸಮಯ. ಒಬ್ಬ ಮಹಿಳೆ ನಿಮ್ಮ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ನಿಮ್ಮ ಅದೃಷ್ಟವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಾರೆ. ನಿಮ್ಮ ಕಷ್ಟಗಳಿಗೆ ಸಂಪೂರ್ಣವಾಗಿ ವಿಶೇಷವಾದ ಪರಿಹಾರವನ್ನು ಸೂಚಿಸುತ್ತಾರೆ. ಒಟ್ಟಾರೆ ಮಿಥುನ ರಾಶಿಯ ಆತ್ಮೀಯರೇ, ನಿಮ್ಮ ಜೀವನದಲ್ಲಿ ಈಗ ಅದ್ಭುತವಾಗಿರುವ ವಿಶೇಷವಾಗಿರುವ ಸಮಯ ಶುರುವಾಗ್ತಾ ಇರೋದ್ರಿಂದ ನಿಮ್ಮ ಜೀವನ ಅತ್ಯಂತ ನಿರ್ಣಾಯಕ ಮತ್ತು ಅದೃಷ್ಟದ ಕಾಲಘಟ್ಟದ ಬಗ್ಗೆ ಇಂದು ನಾವು ವಿಸ್ತಾರವಾಗಿ ಚರ್ಚಿಸೋಣ. ಈ ಮಾಹಿತಿಯು ನಿಮ್ಮ ಜೀವನದಲ್ಲಿ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ಆದ್ದರಿಂದ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನವನ್ನು ಬದಲಾಯಿಸಬಹುದಾದಂತಹ ವಿಶೇಷವಾಗಿರುವಂತಹ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಎಲ್ಲ ರೀತಿ ಕಷ್ಟಗಳಿಂದ ಪರಿಹಾರ ಬದಲಾವಣೆ ಆಗೋದಕ್ಕೆ ಶುರುವಾಗುತ್ತೆ. ನಿಮ್ಮ ರಾಶಿ ಚಕ್ರದವರಿಗೆ ಕಳೆದ ಕೆಲವು ಸಮಯದಿಂದ ಆಕಸ್ಮಿಕವಾಗಿ ಮಾನಸಿಕವಾಗಿ ನೆಮ್ಮದಿ ಕಡಿಮೆ ಆಗ್ತಾ ಇರ್ಬೋದು. ದುಃಖ ದುಮ್ಮಾನಗಳು, ಕಷ್ಟಗಳು, ಸಾಲದ ಬಾಧೆ ಅಥವಾ ವಿಶೇಷವಾಗಿ ನಿಮ್ಮ ಜೀವನವನ್ನು ಆವರಿಸಿಕೊಂಡಿರುವಂತಹ ಪರಿಸ್ಥಿತಿಗಳು ಈಗ ಎಲ್ಲವನ್ನ ಕೂಡ ದೂರ ಮಾಡಿಕೊಂಡು ಅಡೆತಡೆಗಳನ್ನು ಆರ್ಥಿಕವಾಗಿ ಎದುರಿಸ್ತಕ್ಕಂತಹ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿರ್ವಹಿಸುವಂತಹ ಶಕ್ತಿಯನ್ನು ಹೊಂದ್ತೀರಾ. ಏಕೆಂದರೆ ಈ ಸಮಯ ಜ್ಯೇಷ್ಠ ಮಾಸವಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಈಗ ಒಂದು ಮಹತ್ತರವಾದ ಬದಲಾವಣೆಯ ಗಾಳಿ ಬೀಸುತ್ತದೆ. ವಿಶೇಷವಾಗಿ ಒಂದು ಸಂದರ್ಭ, ಒಬ್ಬ ವೈಶಿಷ್ಟ್ಯವಾಗಿರುವಂತಹ ಮಹಿಳೆ ನಿಮ್ಮ ಜೀವನಕ್ಕೆ ಕಾಲಿಟ್ಟ ನಂತರ ನಿಮ್ಮ ಜೀವನದಲ್ಲಿ ಅದೃಷ್ಟ ಬಂಗಾರವಾಗುತ್ತದೆ. ನಿಮ್ಮ ಬದುಕಿನಲ್ಲಿ ಇರ್ತಕ್ಕಂತಹ ಬದಲಾವಣೆಗಳನ್ನು ತಿಳಿದುಕೊಂಡರೆ ಖಂಡಿತವಾಗಿ ನಿಮ್ಮ ಜೀವನ ಆಶ್ಚರ್ಯದಿಂದ ತುಂಬಿರುತ್ತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏಕೆಂದರೆ ಮಿಥುನ ರಾಶಿಯರು ಬಹಳಷ್ಟೇ ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳು. ಕಷ್ಟ ಅಂತ ಎದುರೋದಿಲ್ಲ, ಸೋಲು ಅಂತ ಕುಗ್ಗೋದಿಲ್ಲ. ಎಲ್ಲವನ್ನ ಒಂದೇ ಸಮನಾಗಿ ನಿರ್ವಹಿಸುವಂತಹ ಶಕ್ತಿಯನ್ನ, ಬುದ್ಧಿವಂತಿಕೆಯನ್ನು ಹೊಂದಿರೋದ್ರಿಂದ ದೇವರ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಜೀವನವನ್ನು ಆಶ್ಚರ್ಯದಿಂದ ತುಂಬಿಸುತ್ತದೆ. ಅಷ್ಟೇ ಅಲ್ಲದೆ ಈ ಒಬ್ಬ ಮಹಿಳೆ ಕೇವಲ ಒಬ್ಬ ವ್ಯಕ್ತಿಯಾಗಿರೋದಿಲ್ಲ, ಬದಲಾಗಿ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಸ್ವರೂಪವಾಗಿರ್ತಾರೆ. ನಿಮ್ಮ ಕುಲದೇವರ ಆಶೀರ್ವಾದದೊಂದಿಗೆ ಅವರು ನಿಮ್ಮ ಜೀವನಕ್ಕೆ ಕಾಲಿಡುತ್ತಾರೆ. ನಿಮ್ಮ ಮನೆಗೆ ಅವರು ಬಂದ ನಂತರ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮಂತೆ ತಿರುಗುತ್ತದೆ. ನಿಂತು ಹೋದ ಕೆಲಸವನ್ನ ಪುನಃ ಪ್ರಾರಂಭಿಸಬಹುದು. ಅರ್ಧಕ್ಕೆ ನಿಂತು ಹೋದಂತಹ ಕೆಲಸಗಳಲ್ಲಿ ನಿಮ್ಮ ಜೀವನದಲ್ಲಿ ಶಕ್ತಿ, ಚೈತನ್ಯವನ್ನು ಕಂಡುಕೊಳ್ಳಬಹುದು. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಹೆಜ್ಜೆ ಇಟ್ಟ ಕಡೆಯೆಲ್ಲ ಸುಖ, ಶಾಂತಿ, ನೆಮ್ಮದಿ, ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತದೆ. ಅವಳು ಬಂದ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಮುಚ್ಚಿದಂತಹ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ. ಒಂದೊಂದಾಗಿ ನಿಮ್ಮ ಕನಸು ನನಸಾಗುತ್ತೆ. ನಿಮ್ಮನ್ನ ಬಹಳ ದಿನಗಳಿಂದ ಕಾಡುತ್ತಿರುವಂತಹ ಬಡತನ, ದಾರಿದ್ರ್ಯ, ದುಃಖಗಳು, ಕಷ್ಟಗಳು, ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳ ತೊಂದರೆಗಳು, ಆರೋಗ್ಯ ಸಮಸ್ಯೆಗಳು ನಿಮ್ಮಿಂದ ಶಾಶ್ವತವಾಗಿ ಸಂಪೂರ್ಣವಾಗಿ ದೂರವಾಗುವಂತಹ ಸಮಯ. ಹೌದು, ಮಿಥುನ ರಾಶಿಯ ಸ್ನೇಹಿತರೆ, ನೀವು ಇಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕು ಮತ್ತು ಗಮನಿಸಬೇಕಾದ ಮುಖ್ಯ ಅಂಶ ಅಂತ ಅಂದರೆ ನಿಮ್ಮ ಜೀವನದಲ್ಲಿ ಈ ಮಹಿಳೆಯನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು, ಗುರುತಿಸಬೇಕು. ಒಂದು ವೇಳೆ ಅವಳನ್ನು ಗುರುತಿಸುವಲ್ಲಿ ಸಣ್ಣ ಪುಟ್ಟ ತಪ್ಪು ಮಾಡಿದರೂ ಕೂಡ ಅದೃಷ್ಟ ಕೈಬಿಟ್ಟು ಹೋಗುತ್ತದೆ. ಅವಳು ನಿಮ್ಮ ಜೀವನದಿಂದ ಬಿಟ್ಟು ಹೋಗ್ತಾಳೆ. ನೀವು ಅವಳನ್ನು ಗೌರವಿಸದೆ ಹೋದರೆ, ನಿಮ್ಮ ಜೀವನದಿಂದ ಒಮ್ಮೆ ಹೊರ ನಡೆದರೆ ಮತ್ತೆ ಎಂದಿಗೂ ಕೂಡ ನಿಮ್ಮ ಜೀವನದಲ್ಲಿ ಬರೋದಿಲ್ಲ. ಆಕೆ ನಿಮ್ಮ ಪಕ್ಕದ ಮನೆಯವರಾಗಿರಬಹುದು ಅಥವಾ ದೂರದ ಸಂಬಂಧಿ ಆಗಿರಬಹುದು ಅಥವಾ ನಿಮ್ಮ ರಿಲೇಷನ್ ಆಗಿರಬಹುದು, ನಿಮ್ಮ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಸ್ನೇಹಿತೆ ಆಗಿರಬಹುದು, ಸಂಪೂರ್ಣವಾಗಿ ಅಪರಿಚಿತ ವ್ಯಕ್ತಿ ಕೂಡ ಆಗಿರಬಹುದು. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಮಿಥುನ ರಾಶಿಯವರೇ, ನೀವು ನಿಮ್ಮ ಜೀವನದ ಅನೇಕ ರೀತಿಯ ಕಠಿಣ ಪರೀಕ್ಷೆಗಳಲ್ಲಿ ಈಗಾಗಲೇ ಎದುರಿಸಿ ಮುಂದೆ ಬಂದಿದ್ದೀರಾ. ಕಷ್ಟ ಬಂದಾಗ ನಿಮ್ಮ ಜೊತೆಗಿದ್ದಂಥವರೇ ನಿಮ್ಮನ್ನ ಬಿಟ್ಟು ಹೋದಂತಹ ಕಹಿ ಅನುಭವವನ್ನು ನೀಡಬಹುದು. ಆದರೆ ಈಗ ಹೊಸ ಯುಗದ ಪ್ರಾರಂಭ ಅಂದರೆ ಜ್ಯೇಷ್ಠ ಮಾಸದಲ್ಲಿ ಖಂಡಿತವಾಗಿ ಲಕ್ಷ್ಮಿ ಮತ್ತು ವಿಷ್ಣುವಿನ ವಿಶೇಷವಾಗಿರುವಂತಹ ನಾಮಸ್ಮರಣೆ, ಜಪ, ತಪ, ವಿಷ್ಣು ಸಹಸ್ರನಾಮ, ಎಲ್ಲ ರೀತಿಯ ಒಂದು ದೇವರ ವರವನ್ನ ಕಾರ್ಯವನ್ನ ಮಾಡೋದಕ್ಕೆ ಸೂಕ್ತವಾದ ಸಂದರ್ಭ. ಅದೇ ರೀತಿ ಗುರುಪುಷ್ಯ ಯೋಗ ಕೂಡ ಬಂದಿರೋದ್ರಿಂದ ರಾಘವೇಂದ್ರ ಸ್ವಾಮಿಗಳ ಆರಾಧನೆ
ಸಾಧನೆ ನಿಮಗೆ ಶಕ್ತಿ ಮತ್ತು ಚೈತನ್ಯವನ್ನು ತುಂಬುತ್ತದೆ. ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೆ ವಿಶೇಷವಾಗಿ ಆಶೀರ್ವಾದವನ್ನು ಕೊಡುತ್ತದೆ. ಆದ್ದರಿಂದ ನಿಮ್ಮ ಬೆನ್ನಿಗೆ ನಿಲ್ಲುವಂತಹ ಕೆಲವೊಂದಿಷ್ಟು ವ್ಯಕ್ತಿಗಳ ಶಕ್ತಿ ದೇವತೆಗಳ ಆಶೀರ್ವಾದ ಜೊತೆಗೆ ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿಯ ಮೂಲಕ ನಿಜವಾದ ಸ್ತ್ರೀಯನ್ನ ನಿಮ್ಮ ಮನೆಗೆ ಕಳಿಸ್ತಾ ಇದ್ದಾರೆ. ಆ ಸ್ತ್ರೀ ಬಂದ ನಂತರ ನಿಮ್ಮ ಆಸ್ತಿ ವಿವಾದದಲ್ಲಿ ಇರ್ತಕ್ಕಂಥ ಹಣಕಾಸಿನ ವ್ಯವಹಾರದ ಸಮಸ್ಯೆಗಳು ಪರಿಹಾರವಾಗುತ್ತೆ. ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಇರ್ತಕ್ಕಂಥ ಅಡೆತಡೆಗಳು ದೂರವಾಗುತ್ತೆ. ನಿಮ್ಮ ಆಸ್ತಿ ನಿಮ್ಮ ಕೈಗೆ ಬರುವಂತಹ ಸಮಯ. ನಿಮ್ಮ ಅದೃಷ್ಟ ಈಗ ವಜ್ರಕ್ಕಿಂತಲೂ ಮೌಲ್ಯವಾಗಿ ಹೊಳೆಯೋದಕ್ಕೆ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತದೆ. ಪರಿಹಾರವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಕೇವಲ ಮನುಷ್ಯನ ಸಾಮಾನ್ಯವಾದ ಶಕ್ತಿಯಿಂದ ಒಂದು ಹೊತ್ತಿನ ಊಟವನ್ನು ಸಂಪಾದನೆ ಮಾಡೋದಕ್ಕೆ ಕಷ್ಟವಾಗುತ್ತೆ. ಆದರೆ ಅವನ ಅದೃಷ್ಟ ವಜ್ರದಂತೆ ಹೊಳೆಯೋದಕ್ಕೆ ಶುರುವಾದರೆ ಎಲ್ಲ ರೀತಿಯ ನಿರ್ಲಕ್ಷ್ಯಗಳು ದೂರವಾಗುತ್ತೆ. ಹೌದು, ಮಿಥುನ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥವರಿಗೆ ಒಂದು ಅದ್ಭುತವಾದ ಶಕ್ತಿಯ ಪರಿವರ್ತನೆ ನಿಮ್ಮ ಜೀವನದ ಕೊನೆಯ ಆಶಾದೀಪದಂತೆ ನಿಮ್ಮನ್ನು ಸಾಲಬಾಧೆಯಿಂದ ನಿರಂತರವಾಗಿ ಅವಮಾನ ಮತ್ತು ಮನಸ್ಸಿನ ದುಃಖಗಳಿಂದ ಮುಕ್ತಗೊಳಿಸ್ತಾರೆ. ಕೇವಲ ಮನುಷ್ಯರ ಪರಿಶ್ರಮದಿಂದ 2 ಹೊತ್ತಿನ ಊಟವನ್ನು ಮಾತ್ರ ಸಂಪಾದಿಸಲು ಸಾಧ್ಯ. ಆದರೆ ಮನುಷ್ಯನ ಅದೃಷ್ಟ ವಜ್ರದಂತೆ ಹೊಳೆಯೋದಕ್ಕೆ ಶುರು ಮಾಡಿದಾಗ ಒಬ್ಬ ವ್ಯಕ್ತಿ ಕುಳಿತುಕೊಂಡೇ ಶ್ರೀಮಂತರಾಗುವ ಸಾಧ್ಯತೆ, ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ ಪಡೆಯುವ ಸಾಧ್ಯತೆ, ಅದೇ ರೀತಿಯ ಅಪಾರವಾದ ಅದೃಷ್ಟ ಧನಾಗಮನ ನಿಮ್ಮ ಜೀವನಕ್ಕೆ ಬರುವಂತಹ ಸಮಯ ಪ್ರಾರಂಭವಾಗ್ತದೆ. ಏಕೆಂದರೆ ಮೇ ತಿಂಗಳು ಅತ್ಯಧಿಕವಾಗಿರುವಂತಹ ವಿಶೇಷವಾಗಿರುವಂತಹ ಸಂದರ್ಭ. ಮೇ 21ರಿಂದ 25ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಒಳ್ಳೆಯ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಉತ್ತಮ ಸಂಕೇತಗಳು ಸಿಗುತ್ತದೆ. ಈಗ ಸಂದರ್ಭ ನಿಮ್ಮ ಜೀವನದಲ್ಲಿ ನೀವು ನೋಡ್ತಾ ಇರುವುದು ನಿಮ್ಮ ಬದಲಾವಣೆಗಳಿಗೆ ಆಗುವಂತಹ ಸಮಯ. ಒಟ್ಟಾರೆಯಾಗಿ ಕಳೆದ ಹಲವಾರು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಎಲ್ಲ ತೊಂದರೆಗಳು, ದುಃಖಗಳು, ನೋವೇ ತುಂಬಿದೆ. ಆದರೆ ಈಗ ಎಲ್ಲವನ್ನ ಮುಕ್ತಿಗೊಳಿಸಿ ನೆಮ್ಮದಿಯ ನಿಟ್ಟಿಸಿರು ಬಿಡೋದಕ್ಕೆ ಒಬ್ಬ ವ್ಯಕ್ತಿ ಸಿಗ್ತಾ ಇದ್ದಾರೆ. ಆ ಮಹಿಳೆ ನಿಮ್ಮ ಜೀವನವನ್ನು ವಿಶೇಷವಾಗಿರುವಂತಹ ಅದ್ಭುತವಾಗಿರುವಂತಹ ಒಂದು ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗುವಂತಹ ವಿಶೇಷವಾದ ಪರಿಹಾರವನ್ನು ಸೂಚಿಸಿಕೊಡ್ತಾರೆ. ದೇವರ ಆಶೀರ್ವಾದ, ಗ್ರಹ ನಕ್ಷತ್ರಗಳ ವಿಶೇಷವಾದ ಸಂಯೋಗ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಹೊಸದಾದ ಒಂದು ಅಧ್ಯಾಯವನ್ನು, ಯುಗವನ್ನು ಪ್ರಾರಂಭಿಸುವುದಕ್ಕೆ ಶುರು ಮಾಡುತ್ತದೆ. ಈ ಅದ್ಭುತವಾಗಿರುವ ಸಮಯ ನಿಮ್ಮ ಜೀವನಕ್ಕೆ ಹೊಸ ಯುಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆ ಮಿಥುನ ರಾಶಿಯ ಸ್ನೇಹಿತರೆ, ಈ ಸಂದರ್ಭದಲ್ಲಿ ಗುರುಗಳ ಆರಾಧನೆ ಮಾಡೋದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತಂದುಕೊಡುತ್ತೆ, ನೆಮ್ಮದಿಯನ್ನು ಸೃಷ್ಟಿ ಮಾಡುತ್ತೆ, ಸಂಪತ್ತರ್ಶನ ಆಕರ್ಷಣೆ ಮಾಡಲು ಸಹಾಯ ಮಾಡುತ್ತೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಈಗ ದೊಡ್ಡ ಮಹಾ ತಿರುವು ಕಾದಿದೆ. ಈಗ ಎಲ್ಲವೂ ಕೂಡ ನಿಮ್ಮಂತೆ ಆಗುತ್ತೆ. ನಕಾರಾತ್ಮಕ ಶಕ್ತಿಗಳ ಕಾಟ ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಮಾತ್ರ ಸಕಾರಾತ್ಮಕವಾದ ಬದಲಾವಣೆಗಳು ವೇಗವಾಗಿ ನಡೆಯೋದಕ್ಕೆ ಶುರುವಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಯೂ ಕೂಡ ನಿಮ್ಮನ್ನ ಅದ್ಭುತವಾದ ವ್ಯಕ್ತಿಯಾಗಿ ರೂಪಿಸೋಕೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಜೀವನದಲ್ಲಿ ಹಲವಾರು ರೀತಿಯ ಪುಣ್ಯದ ಫಲಗಳು, ಎಷ್ಟೋ ವರ್ಷ ಮಾಡಿದಂತಹ ಒಳ್ಳೆಯ ಕೆಲಸಗಳು ಈಗ ಕೈ ಹಿಡಿಯುತ್ತಿದೆ. ಏಕೆಂದರೆ ನೀವು ಬಹಳ ದಿನಗಳಿಂದ ಕನಸು ಕಂಡಂತಹ ಹೊಸ ಮನೆಯ ನಿರ್ಮಾಣ, ವಾಹನ, ಚಿನ್ನಾಭರಣ ಖರೀದಿ ಅಥವಾ ಯಾವುದೇ ರೀತಿಯ ವಿಶೇಷವಾಗಿರುವಂತಹ ಹೊಸ ಅವಕಾಶಗಳು ಈ ಸಮಯದಲ್ಲಿ ಕೈಗೂಡುವಂತಹ ಸಂದರ್ಭ. ನಿಮ್ಮ ಆರೋಗ್ಯದ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಈ ವಿಶೇಷವಾದ ಸಂದರ್ಭದಲ್ಲಿ ಗೌರವ, ಪ್ರತಿಷ್ಠೆ ಸಮಾಜದಲ್ಲಿ ಎಲ್ಲವೂ ಕೂಡ ದ್ವಿಗುಣವಾಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೀವು ಏನು ಮಾಡಬೇಕು ಅಂತ ಹೊರಟರು ಕೂಡ ಎಲ್ಲವನ್ನ ಕೂಡ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಕಂಡುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವ ರೀತಿಯ ಕಷ್ಟಗಳು, ಸೋಲು ಅಥವಾ ಸಾಲಬಾಧೆಗಳು ಬರೋದಿಲ್ಲ. ಎಲ್ಲದಕ್ಕೂ ಕಾರಣ ಅಂದರೆ ಆ ಮಹಿಳೆ ಒಂದು ವಿಶೇಷವಾದ ಬುದ್ಧಿವಂತಿಕೆ. ಒಟ್ಟಾರೆಯಾಗಿ ಮಿಥುನ ರಾಶಿಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಈಗ ಅವಳ ಹೆಸರು ತಿಳಿದುಕೊಳ್ಳುವಂತಹ ಸಂದರ್ಭ. ಅವಳ ಹೆಸರು ಯಾವ ಅಕ್ಷರದಿಂದ ಪ್ರಾರಂಭವಾಗುತ್ತೆ ಅಂತ ನೋಡೋದಾದ್ರೆ ಎಂ ಅಥವಾ ಎಸ್ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ನಿಮ್ಮ ಜೀವನದಲ್ಲಿ ಈ ವ್ಯಕ್ತಿಗಳು ಇದ್ದರೆ, ಮೊದಲನೇ ವ್ಯಕ್ತಿಗಳಾಗಿದ್ದರೆ ಖಂಡಿತ ಅವರಿಗೆ ನೀವು ಕೃತಜ್ಞತೆಯನ್ನು ತೋರಿಸಬೇಕು, ಗೌರವವನ್ನು ಸೂಚಿಸಬೇಕು. ಮತ್ತು ಅವರು ಹೇಳಿಕೊಡುವಂತಹ ಯಾವುದೇ ರೀತಿಯ ಕ್ರಮಬದ್ಧವಾಗಿರುವಂತಹ ವಿಶೇಷವಾಗಿರುವಂತಹ ಮಾಹಿತಿಯನ್ನು ಪಾಲಿಸಬೇಕಾಗುತ್ತೆ. ಅವರು ಹೇಳುವಂತಹ ಪ್ರತಿಯೊಂದು ಮಾಹಿತಿ ನಿಮ್ಮನ್ನು ಶ್ರೀಮಂತಿಕೆಯ ಕಡೆಗೆ ಕರೆದುಕೊಂಡು ಹೋಗುತ್ತೆ, ಕಷ್ಟಗಳಿಂದ ಪರಿಹಾರವನ್ನು ಸೂಚಿಸುತ್ತೆ. ಹಲವಾರು ವರ್ಷಗಳ ಕನಸುಗಳನ್ನು ನನಸು ಮಾಡಿಕೊಳ್ಳೋದಕ್ಕೆ ಈ ಸಮಯದಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ದೇವರಿಂದ ಕೂಡ ಲಾಭವನ್ನು ತಂದುಕೊಡುವ ಕಾರಣ ನಿಮ್ಮ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ, ಮನಸ್ಸು ಸಂತೋಷವಾಗಿರುತ್ತೆ, ಶಾಂತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ನಿಮ್ಮ ಹಿಂದೆ ನಿಂತು ಅವರು ಸದೃಢವಾಗಿರುವಂತಹ ತೀರ್ಮಾನಗಳನ್ನು ಕೊಡ್ತಾರೆ. ನಿಮ್ಮ ಇನ್ನು ಮುಂದಿನ ಜೀವನದಲ್ಲಿ ನಿಮ್ಮ ಬಳಿ ಯಾರೇ ಇಲ್ಲದೆ ಇದ್ರೂ ಕೂಡ ಒಬ್ಬ ವ್ಯಕ್ತಿ ನಿಮ್ಮ ಜೊತೆಯಾಗಿ ನಿಂತುಕೊಳ್ತಾರೆ. ನಿಮ್ಮ ಕಷ್ಟದ ಸಮಯದಲ್ಲಿ ಅವ್ರ ಜೊತೆಯಾಗ್ತಾರೆ. ನಿಮ್ಮ ಬಳಿ ಹಣ ಇಲ್ಲದೇ ಇದ್ರೂ ಕೂಡ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ 0 ಆಗಿದ್ರು ಕೂಡ ಅವರು ನಿಮ್ಮ ಕಷ್ಟಕ್ಕೆ, ಸಾಲಕ್ಕೆ ಎಲ್ಲದಕ್ಕೂ ಕೂಡ ಹೊಣೆಯನ್ನು ಹೊತ್ಕೊಳ್ತಾರೆ.
ಒಟ್ಟಾರೆಯಾಗಿ ಆ ಮಹಿಳೆ ಬಂದ ನಂತರ ನಿಮ್ಮ ಬಳಿ ಸಂಪತ್ತು ಜಾಸ್ತಿ ಆಗುತ್ತೆ, ನೆಮ್ಮದಿ ಜಾಸ್ತಿ ಆಗುತ್ತೆ, ಹೊಸ ಅವಕಾಶಗಳ ಸುರಿಮಳೆ ಸುರಿಯುತ್ತದೆ. ಅವರನ್ನು ಯಾವ ರೀತಿ ಗುರುತಿಸಬೇಕು ಅಂತ ನೋಡಿದ್ರೆ ಖಂಡಿತವಾಗಿ ಅವರನ್ನು ನೀವು ನೋಡಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಭಾವನೆ ಯಾವುದೋ ರೀತಿ ಸಂತೋಷ, ಮುಖದಲ್ಲಿ ಒಂದು ತೇಜಸ್ಸು, ಅವರ ಉತ್ಸಾಹ ಕಂಡಾಗ ನಿಮ್ಮ ಜೀವನದಲ್ಲಿ ಹೊಸದಾದ ಬಯಕೆಗಳು ಹುಟ್ಟುಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ನೀವು ಹೇಳಿಕೊಳ್ಳುವಂತಹ ವಿಷಯಗಳಿಗೆ ಅವರು ಸೂಕ್ತವಾದ ಪರಿಹಾರವನ್ನು ಸೂಚಿಸ್ತಾರೆ. ನಿಮ್ಮ ವಿಷಯಗಳಿಗೆ ಯಾವತ್ತೂ ಕೋಪ ಮಾಡ್ಕೊಳ್ಳೋದಿಲ್ಲ ಮತ್ತು ನೋವನ್ನು ವ್ಯಕ್ತಪಡಿಸೋದಿಲ್ಲ. ನಿಮ್ಮ ಸಮಸ್ಯೆಗಳನ್ನು ಸಮಾಧಾನವಾಗಿ ಕೇಳಿ ಅದಕ್ಕೆ ಪ್ರತಿಯಾದ ಉತ್ತರವನ್ನು ತಿಳಿಸ್ಕೊಡ್ತಾರೆ. ನಿಮ್ಮ ಜೀವನದಲ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ನಿಮ್ಮ ಮೇಲೆ ಅಸೂಯೆಯನ್ನು ಇಟ್ಕೊಳ್ತಾರೆ, ಶತ್ರುಗಳು ಯಾರು, ಅವರನ್ನೆಲ್ಲ ದೂರ ಮಾಡಿ ಮನೆಯಲ್ಲಿ ಯಾವಾಗಲೂ ಕೂಡ ಒಳ್ಳೆಯ ಕೆಲಸಕ್ಕೆ ಬೆಂಬಲವನ್ನು ಸೂಚಿಸುವಂತಹ ವಿಶೇಷವಾದ ಮಹಿಳೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅವರ ವಿಶೇಷವಾದ ಸ್ಥಿತಿಯು ನಿರ್ಧಾರ ತೆಗೆದುಕೊಳ್ಳುವಂತಹ ಚಾಣಾಕ್ಷತನವನ್ನು ಹೆಚ್ಚಿಸುವಂತಹ ವ್ಯಕ್ತಿ ಅವರಾಗಿರೋದ್ರಿಂದ ನಿಮ್ಮ ಜೀವನದ ಭಾಗ್ಯದ ಬಾಗಿಲನ್ನು ತೆರೆಯೋದಕ್ಕೆ ಬಂದಿರುವಂತಹ ಆದಿಲಕ್ಷ್ಮಿ ಮಹಾಲಕ್ಷ್ಮಿ ದೇವಿಯ ಸ್ವರೂಪ ಅಂತ ಅನ್ಬೋದು. ಈಗ ಸ್ನೇಹಿತರೆ, ಮಿಥುನ ರಾಶಿಯವರೇ, ನಿಮ್ಮ ಎಲ್ಲ ತೊಂದರೆಗಳು ಒಂದೊಂದಾಗಿ ದೂರವಾಗುತ್ತೆ. ನಿಮ್ಮಲ್ಲಿ ಈಗ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ನಿಮ್ಮ ಭವಿಷ್ಯ ದೊಡ್ಡ ದೊಡ್ಡ ಚಿಂತನೆಗಳು, ನೀವು ಅಂದ್ಕೊಂಡಿರುವಂಥ ಕನಸು ನಿಜವಾಗುತ್ತೆ. ಈಗ ನಿಮ್ಮ ಜೀವನ ಸಂಪೂರ್ಣವಾಗಿ ನೀವು ಅಂದುಕೊಂಡಂತಹ ರೀತಿಯಲ್ಲೇ ಸಾಕ್ತಾ ಹೋಗುತ್ತೆ. ಇದನ್ನು ಯಾರ ಕೈಲೂ ತಪ್ಪಿಸೋಕೆ ಸಾಧ್ಯವಿಲ್ಲ. ಆ ಮಹಿಳೆ ನಿಮ್ಮ ಜೀವನವನ್ನು ಅದ್ಭುತ ಕ್ಷಣದಿಂದ ಪ್ರಾರಂಭ ಮಾಡ್ತಾರೆ, ಕಷ್ಟಗಳಿಂದ ಪರಿಹಾರವನ್ನು ಕೊಡ್ತಾರೆ. ನೀವು ಅಂದುಕೊಂಡಂತಹ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ದೇವರ ಅನುಗ್ರಹವನ್ನು ಪಡೆದುಕೊಳ್ತೀರಾ. ಈ ಸಮಯದಲ್ಲಿ ನೀವು ಮಾಡಬೇಕಾದಂಥ ಒಂದು ಸಣ್ಣ ಪರಿಹಾರ ಅಂದರೆ ಆ ವ್ಯಕ್ತಿಗೆ ಯಾವಾಗಲೂ ಕೂಡ ಗೌರವವನ್ನು ಸೂಚಿಸಬೇಕು, ಯಾವುದೇ ಒಂದು ಬೆಂಬಲವನ್ನು ಕೊಡಬೇಕು. ಅವರ ಮಾತಿಗೆ ನೀವು ತಿರುಗಿಸಿ ಪ್ರತಿಯಾದ ಒಂದು ಉತ್ತರವನ್ನು ಕೊಡೋದಕ್ಕೆ ಹೋಗಬೇಡಿ. ಸಂಪೂರ್ಣವಾಗಿ ನಂಬಿ ಮತ್ತು ಅವರು ನಿಮ್ಮ ಜೀವನದಲ್ಲಿ ಮೊದಲೇ ಇರ್ಬೋದು ಅಥವಾ ಹೊಸದಾಗಿ ಬರಬಹುದು. ಯಾರೆಲ್ಲ ಮಿಥುನ ರಾಶಿಯವರು ಮದುವೆ ಆಗಿರೋದಿಲ್ವೋ ಅಂಥವರಿಗೆ ವಿಶೇಷವಾಗಿ ಸಿಹಿ ಸುದ್ದಿ, ಆ ವ್ಯಕ್ತಿಯನ್ನು ಮದುವೆ ಕೂಡ ಆಗ್ಬೋದು. ಜಾತಕದಲ್ಲಿ ಇರ್ತಕ್ಕಂಥ ದೋಷಗಳು ದೂರವಾಗಿ ಕಂಕಣ ಭಾಗ್ಯ ಕುಡಿ ಬರುತ್ತೆ. ಆಲ್ರೆಡಿ ಮದುವೆ ಆಗಿ ಮಕ್ಕಳಿರುವಂಥವರಿಗೆ ಆ ವ್ಯಕ್ತಿ ಸ್ನೇಹಿತೆಯಾಗಿ ಅಥವಾ ಅಕ್ಕನ ರೂಪದಲ್ಲಿ, ತಾಯಿಯ ರೂಪದಲ್ಲಿ, ಯಾವುದೋ ಒಂದು ರೂಪದಲ್ಲಿ ಸಹಾಯವನ್ನು ಮಾಡ್ತಾರೆ. ಈ ಸಮಯ ನಿಮಗಾಗಿ ದೇವರು ಕಳಿಸಿರುವಂತಹ ವಿಶೇಷವಾದ ಸಂದರ್ಭ. ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ಅಧಿಕ ಮಾಸದಲ್ಲಿ ಖಂಡಿತವಾಗಿ ಮಹಾವಿಷ್ಣುವಿನ ಆರಾಧನೆ ನಿಮ್ಮ ಜೀವನಕ್ಕೆ ಸಾಲಬಾಧೆಗೆ, ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆಗೆ ಪರಿಹಾರವನ್ನು ಕೊಡುತ್ತೆ. ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಜಪಿಸಿ ಕನಕದಾರ ಸ್ತೋತ್ರವನ್ನು ಪಠನೆ ಮಾಡಿ ವಿಷ್ಣುವಿಗೆ ವಿಶೇಷವಾಗಿ ಪ್ರಿಯವಾಗಿರುವಂತಹ ವಸ್ತುಗಳನ್ನು ದಾನ ಧರ್ಮದ ಮೂಲಕ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಮರ್ಪಣೆ ಮಾಡಿ ಅಂತ ತಿಳಿಸ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.